ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವರು ಈಗ RSS ಎದುರು ಮಂಡಿಯೂರಿದ್ದಾರೆ. RSS ಎದುರು ಭಾರಿ ಮುಖಭಂಗ ಆಗಿದೆ. ಬೆಳಗ್ಗಾದ್ರೆ ಸಂಜೆ ಆದರೆ ತರಾಟೆಗೆ ತಗೊಳ್ಳೋದೇ ತನ್ನ ಕೆಲಸ, RSS ವಿರುದ್ಧ ಮಾತಾಡೋದೇ ತನ್ನ ಕೆಲಸ ಅನ್ನೋ ರೀತಿಯಲ್ಲಿ ಸದ್ದು ಮಾಡ್ತಾ ಇದ್ದ ಪ್ರಿಯಾಂಕ್ ಖರ್ಗೆ ಅವರು ಈಗ ತಾನಾಗಿಯೇ ಒಪ್ಪಿಕೊಂಡು ಸಿಕ್ಕಾಕ್ಕೊಂಡ್ರಲ್ಲ. ಪ್ರಿಯಾಂಕ್ ಖರ್ಗೆ ಅವರು RSS ಎದುರು ಹಾಕ್ಕೊಂಡು ಪದೇ ಪದೇ ಹಿನ್ನಡೆಯನ್ನೇ ಎದುರಿಸ್ತಿದ್ದಾರೆ. ಅದು ಕಾನೂನಾತ್ಮಕವಾಗಿ ಇರಬಹುದು ಮತ್ತು ರಾಜಕೀಯವಾಗಿ ಇರಬಹುದು. ಅವ್ರಿಗೆಲ್ಲೂ RSS ಇಂದ ಸದ್ದಾಗ್ತಿದ್ದಾರೆ, ದೇಶವ್ಯಾಪಿ ಸುದ್ದಿ ಆಗ್ತಿದೆ ಅನ್ನೋದು ಬಿಟ್ಟರೆ ಅವ್ರು ಹೇಳಿದ್ದು ಯಾವುದೂ ಆಗಿಲ್ಲ. ಈಗ ಕಾಯ್ದೆ ತರ್ತೀನಿ ಅಂತ ಹೊರಟಿದ್ದಾರೆ, ಅದು ಕೂಡ ಏನಾಗೋ ಥರ ಕಾಣಿಸ್ತಿಲ್ಲ ಬಿಡಿ. ಇದರ ನಡುವೆ ಇದು ಬೇಕಿತ್ತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನುವಂಥ ಒಂದು ಬೆಳವಣಿಗೆ. ಇನ್ಯಾರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. RSS ಅಂತಿರೋರು ಅಂತಹ ಉತ್ತರವೇ ಈಗ ಸಿಕ್ಕಿದೆ. ಕಮಲ ಪಾಳ್ಯವೇ ಪ್ರಿಯಾಂಕ್ ಖರ್ಗೆ ಅವರನ್ನ ಸಿಕ್ಕಿ ಹಾಕಿಸಿದೆ. ಹೇಗೆ? ಅಧಿಕೃತವಾಗಿ ಅದು ಕೂಡ ನೋಡ್ತಾ ಹೋಗೋಣ, ಮಾಹಿತಿ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ತುಂಬ ಸೀರಿಯಸ್ಸು, ತುಂಬ ಅಥೆಂಟಿಕ್ ಆಗಿರ್ಬೇಕು ಅವ್ರಿಗೆಲ್ರಿಗೂ. ಮತ್ತು ಯಾವಾಗಲೂ ಕಾನೂನು ಚೌಕಟ್ಟಲ್ಲೇ ಮಾತಾಡೋರು ಅಲ್ವಾ. ಬಟ್ ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಅದೇ ಚೌಕಟ್ಟಲ್ಲಿ ಸಿಕ್ಕಾಕ್ಸಲಾಗಿದೆ. ಸೆಷನ್ ನಡೀತಿದ್ದಾಗ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯೊಂದನ್ನು ಕೇಳಿದರು. ಏನಂತ? RSS ಬಗ್ಗೆ. ಈಗ ಗೃಹ ಸಚಿವರಾಗಿ ಉತ್ತರಿಸ್ಬೇಕಿತ್ತು. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕೊಡುವ ಮೂಲಕ ಸಿಕ್ಕಾಕ್ಕೊಂಡಿದ್ದಾರೆ. RSS ಸಂಘಟನೆಯ ವಿರುದ್ಧ ಪ್ರಶ್ನೆಯವರದ್ದು, ಛಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು. RSS ಸಂಘಟನೆ ವಿರುದ್ಧ ಎಷ್ಟು ಪ್ರಕರಣಗಳು ದಾಖಲಾಗಿವೆ ಇದುವರೆಗೆ ರಾಜ್ಯದಲ್ಲಿ? 100 ವರ್ಷ ಆಗಿದೆಯಲ್ಲ RSS. ಇಷ್ಟು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ? ಮತ್ತು ಸದರಿ ಸಂಘಟನೆಯು ಯಾವುದಾದ್ರೂ ಗಲಭೆಯ ಪ್ರಕರಣದಲ್ಲಿ ಭಾಗಿಯಾಗಿದೆಯೇ? ಕೇಸ್ ದಾಖಲಾಗಿದೆಯಾ? ಮತ್ತು ಯಾವುದಾದ್ರೂ ಗಲಭೆ, ಯಾವುದೋ ಒಂದು ಬೇರೆಯವರು ಎಬ್ಬಿಸಿರುವಂಥ ಗಲಭೆ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರಾ? ಮತ್ತು ರಾಜ್ಯದಲ್ಲಿ ಸದರಿ ಸಂಘಟನೆಯ ಪಥ ಸಂಚಲನ ಇಲ್ಲವೇ ಶಾಖೆ ನಡೆಸುವ ಸಂದರ್ಭಗಳಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ಜರುಗಿದ ಪ್ರಕರಣ ಬೆಳಕಿಗೆ ಬಂದಿವೆಯಾ? ಈ 3 ಪ್ರಶ್ನೆಗಳನ್ನು, 3 ಪ್ರಮುಖ ಅಂಶಗಳನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಕೇಳಿದರು, ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯಾಗಿ. ಅದಕ್ಕೆ ಗೃಹ ಸಚಿವರು ಬರೆದು ಸಹಿ ಹಾಕಿದ್ದಾರೆ. ಏನಂತ ಗೊತ್ತಾ? ಇಲ್ಲ, ಯಾವುದೇ ಪ್ರಕರಣಗಳು RSS ವಿರುದ್ಧ ದಾಖಲಾಗಿರೋದಿಲ್ಲ ಅಂತ ಅಧಿವೇಶನದಲ್ಲಿ ಅವರು ಸೆಷನ್ ಒಳಗಡೆ ಅಧಿಕೃತವಾಗಿ ಗೃಹ ಸಚಿವರು ಉತ್ತರಿಸಿದ್ದಾರೆ. BJP ಈಗ ಇದನ್ನೇ ಹಿಡ್ಕೊಂಡು ಮುಗಿಬಿದ್ದಿದೆ. ಪ್ರಿಯಾಂಕ್ ಖರ್ಗೆ ಅವರೇ ಇಷ್ಟು ದಿನ ಯಾವ ಬಾಯಲ್ಲಿ ಹಾಗಾದ್ರೆ ಸುಳ್ಳು ಹೇಳ್ತಿದ್ದಿದ್ದು, ಈಗ ಅದೇ ಬಾಯಲ್ಲಿ ಸತ್ಯ ಹೇಳಿದ್ರಿ ಅಲ್ವಾ, ಕಡೆಗೂ ಸಿಕ್ಕಾಕ್ಕೊಂಡ್ರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರ ಸಹಿ, ಪ್ರಿಯಾಂಕ್ ಖರ್ಗೆ ಅವರ ಉತ್ತರ. RSS ಯಾವುದೇ ಗಲಭೆ ಆಗಿಲ್ಲ ಅನ್ನೋದನ್ನ ಒಪ್ಪಿಕೊಳ್ತೀರಿ, ಬಟ್ ಮೀಡಿಯಾ ಮುಂದೆ ಮೈಕ್ ಸಿಕ್ಕ ತಕ್ಷಣ ಕೋಲ್ ತಿರುಗಿಸ್ತಾರೆ, ಕಾಲು ತಿರುಗಿಸ್ತಾರೆ, ಯುವಕರ ಬ್ರೈನ್ ವಾಶ್ ಮಾಡ್ತಾರೆ, ಕೋಮು ವಿಷವನ್ನು ಬಿತ್ತುತ್ತಾರೆ. ಈ ರೀತಿ ಎಲ್ಲ ಮಾತಾಡ್ತಾ ಹೋಗ್ತಿದ್ದೀರಲ್ಲ, ಸರಿ ಯಾವ ಆಧಾರದಲ್ಲಿ ಮಾತಾಡ್ತಿದ್ದೀರಿ? ನಿಮಗೆ ಕೊಡೋದಕ್ಕೆ ಒಂದು ಸಾಕ್ಷಿ ಇಲ್ಲ, ಕೈಗೊಳ್ಳೋದಕ್ಕೆ, ಕ್ರಮ ಕೈಗೊಳ್ಳೋದಕ್ಕೆ ಯಾವುದೇ ಅವಕಾಶವೇ ಇಲ್ಲ. ಆ ರೀತಿಯಲ್ಲಿ RSS ಬೆರಳು ತೋರಿಸೋದಕ್ಕೆ ಅವಕಾಶ ಇಲ್ದಿರೋ ಥರ ಕಾರ್ಯನಿರ್ವಹಿಸ್ಕೊಂಡು ಬಂದಿದೆ. ಮತ್ತು ಯಾವ ನೈತಿಕತೆಯ ಆಧಾರದಲ್ಲಿ ನೀವು ಹೇಳ್ತೀರಿ? ಸಿಕ್ಕಾಕ್ಕೊಂಡ್ರಲ್ಲ, ಕಡೆಗೂ ನೀವೇ ಕೊಡಬೇಕಾಯ್ತು ನೋಡಿದ್ರೆ ಉತ್ತರನ ಅಂತ ಈಗ ಮುಗಿಬಿದ್ದ ಕಮಲ ಪಡೆ. ಪ್ರಿಯಾಂಕ್ ಖರ್ಗೆ ಅವರು ಅದಕ್ಕೂ ಜಗ್ಗಲ್ಲ ನಾನು ಅಂತ ಏನು ಹೇಳ್ತಿದ್ದಾರೆ. RSS ರಿಜಿಸ್ಟರ್ಡೇ ಅಲ್ಲ, ಅದೊಂದು ಸಂಘಟನೆನೇ ಅಲ್ಲ ಅಂದಮೇಲೆ ಕೇಸ್ ಹೆಂಗಿರುತ್ತೆ? ಅವರು ಯಾವುದ್ರ ಜವಾಬ್ದಾರಿನೂ ತಗೊಳ್ಳಲ್ಲ, ಹೊಣೆನೂ ಹೊರಲ್ಲ, ಅವ್ರ ಮೇಲೆ ಕೇಸೇ ಹಾಕಲ್ವಲ್ಲ. ಈಗ RSS ಅಲ್ಲಿ ಇರೋರು ಯಾರಾದರೂ ತಪ್ಪು ಮಾಡಿದ್ರೆ ವೈಯಕ್ತಿಕವಾಗಿ ಆ ವ್ಯಕ್ತಿ ಮೇಲೆ ಕೇಸ್ ಬೀಳುತ್ತೆ, ಬಿಟ್ಟರೆ ಸಂಘದ ಮೇಲೆ ಬೀಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ರಿಜಿಸ್ಟರ್ಡ್ ಅಲ್ಲ. ಸರಿ, ಈಗ ಕಾಂಗ್ರೆಸ್ಸೇ ತಗೊಳ್ಳಿ. ಕಾಂಗ್ರೆಸ್ಸಲ್ಲಿ ಯಾರೋ ಒಬ್ಬ ಕದ್ದು ಸಿಕ್ಕಾಕ್ಕೊಂಡನಪ್ಪ, ಅಥವಾ ಮಂತ್ರಿ ಜೈಲಿಗೆ ಹೋದ್ನಪ್ಪ, ಇಡೀ ಕಾಂಗ್ರೆಸ್ಸನ್ನೇ ಜೈಲಿಗೆ ಹಾಕಕ್ಕಾಗತ್ತಾ? ಮಂತ್ರಿ ಅಂತಾನೆ ಜೈಲಿಗೆ ಹಾಕ್ತಾರೆ. ಈಗ ನಾಗೇಂದ್ರ ಅವ್ರು ರಾಜೀನಾಮೆ ಪಡಿತಾರಪ್ಪ, ಇಡೀ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಂಗಾಗತ್ತಾ? ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿ ಮೇಲೆ ಕ್ರಮ ಆಗುತ್ತೆ. ಅದೇ ರೀತಿಯಲ್ಲಿ RSS ಒಳಗಡೆ ಇರೋರು ಮನುಷ್ಯರು ಯಾರೂ ತಪ್ಪು ಮಾಡೇ ಇಲ್ಲ, ಎಲ್ಲರೂ ಅಲ್ಲಿರೋರು 100ಕ್ಕೆ 100ರಷ್ಟು ಸತ್ಯವಂತರು ಅಥವಾ ಏನು ತಪ್ಪು ಮಾಡಿರೋರು ಅಂತ ಯಾರೂ ಹೇಳ್ತಿಲ್ಲ. ಸಂಘದ ಉದ್ದೇಶ, ಸಂಘ ಕೆಲಸ ಮಾಡ್ತಿರೋದು ಯಾವುದ್ರ ಕಡೆಗೆ, ಅದರಲ್ಲಿ ಯಾವುದು ತಪ್ಪಾಗಿಲ್ಲ. ಬದಲಾಗಿ ವ್ಯಕ್ತಿಗತವಾಗಿ ತಪ್ಪುಗಳಾಗಿದ್ರೆ ಅವ್ರ ಮೇಲೆ ಕ್ರಮ ಆಗಿರುತ್ತೆ ಅಷ್ಟೇ. ಈಗ
ಬರ್ತಿರುವಂಥ ಉತ್ತರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಯಾಕೆ ಅರ್ಥ ಆಗ್ತಿಲ್ಲ? ಎಷ್ಟೆಲ್ಲ ಸಂಘಟನೆಗಳಿರುವಾಗ, ಎಷ್ಟೆಲ್ಲ ರಿಜಿಸ್ಟರ್ಡ್ ಸಂಘಟನೆಗಳೇ ವಿದೇಶದಿಂದ ಫಂಡ್ ತಗೊಂಡು ಕಂಡ ದೇಶದ ವಿರುದ್ಧ ಇರುವಂಥ ಕೃತ್ಯಗಳಿಗೂ ಬಳಸ್ಕೊಂಡು ಸಿಕ್ಕಾಕೊಂಡು ಲೈಸೆನ್ಸ್ ಕ್ಯಾನ್ಸಲ್ ಎಲ್ಲ ಮಾಡ್ಕೊಂಡಿರೋರು ಇದ್ದಾರೆ. ತುಂಬ ಜನ ದೇಶದಲ್ಲಿ ಏನೋ ಒಂದು NGO ನಿಭಾಯಿಸ್ತಿರ್ತಾರಪ್ಪ. ವಿದೇಶಿ ಫಂಡಿಗೆ FCRA ಯಾಕಷ್ಟು ಸ್ಟ್ರಿಕ್ಟ್ ಮಾಡ್ತಿದ್ದಾರೆ? ಇದೇ ಕಾರಣಕ್ಕೆ. ಇಲ್ಲಿ ಕನ್ವರ್ಷನ್ ಮಾಡೋದು, ಮತಾಂತರ ಮಾಡೋದು, ಅಥವಾ ಸರ್ಕಾರದ ವಿರುದ್ಧ ಸಂಚು ಮಾಡೋದು, ದೇಶಕ್ಕೆ ಸಮಸ್ಯೆ ಆಗುವಂತಹ ಸಂಚು ಮಾಡೋದು, ಇಂಥದ್ದಕ್ಕೆ ವಿದೇಶಿ ಫಂಡ್ ತಗೊಂಡವರಿದ್ದಾರೆ. ಇದು ಯಾವುದನ್ನು ಕೇಳದೆ RSS ಅಂತ ಬೆಳಗಾದ್ರೆ ಸಂಜೆ ಆದರೆ RSS ಅನ್ನೋದೇ ಒಂದು ಖಾತೆ ಏನೋ, RSSನ ಬಗ್ಗೆನೇ ಒಂದು ಇಲಾಖೆ ಮಾಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಗೃಹ ಸಚಿವರು ಮಾತಾಡ್ತಿರ್ತಾರೆ ಅನ್ನುವಂಥ ಆಕ್ರೋಶ ಎದ್ದಿತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಸಹಿ ಮಾಡಿ ಮುದ್ರೆ ಒತ್ತಿ ಉತ್ತರ ಕೊಟ್ಟಿರೋದು ಮಾತ್ರ ಭಾರಿ ಮುಖಭಂಗ ಆಗಿದೆ. ಸೊ ಬಹಳಷ್ಟು ಬಾರಿ ಕಾನೂನು ತಜ್ಞರುಗಳು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದನ್ನೇ ಹೇಳಿರೋದು. ಪ್ರಿಯಾಂಕ್ ಖರ್ಗೆ ಅವರು ಉತ್ತರಿಸ್ಲಿ ತನ್ನ ಲೆಟರ್ಗೆ ಅಂತ RSSಗೆ ಬರೀತಾರೆ. ನೀವು ಯಾರು ಅಂತ ಹೇಳಿ, ರಿಜಿಸ್ಟರ್ಡ ನೀವು, ನಿಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ, ಪಾರದರ್ಶಕತೆ ಇಲ್ಲ, ಇದು ಎಂಥದ್ದು ಗುರುದಕ್ಷಿಣೆ, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳಿದಾಗ ಇವ್ರು ಕೇಳೋ ಪ್ರಶ್ನೆಗೆ, ಇವ್ರು ಬರೆದಿರೋ ಪತ್ರಕ್ಕೆ ಕವಡೆ ಕಾಸಿನ ಬೆಲೆನೂ ಇಲ್ಲ ಅಂತ ರಾಜ್ಯದ ಪ್ರಮುಖ ಹಿರಿಯ ವಕೀಲರುಗಳು ಮತ್ತು ರಾಷ್ಟ್ರ ಮಟ್ಟದ ಸುಪ್ರೀಂ ಕೋರ್ಟ್ ಲಾಯರ್ಗಳು ಉತ್ತರ ಕೊಟ್ಟಿದ್ದಾರೆ. ನಿಮಗೆ ಅದನ್ನು ಕೇಳೋ ಹಕ್ಕೇ ಇಲ್ಲ, ಯಾಕಂದರೆ ಸಂವಿಧಾನ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನವೇ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದೆ. ಯಾವುದೇ ಸಂಘಟನೆ ರಿಜಿಸ್ಟರ್ಡ್ ಆಗೇನೇ ಇಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಇಲ್ಲವೇ ಇಲ್ಲ. ಕಾನೂನೇ ಇಲ್ದಿರುವಾಗ ಇವ್ರು ಯಾಕೆ ಒತ್ತಾಯ ಮಾಡ್ತಾರೆ? ಇವ್ರಿಗೆ ಆ ಹಕ್ಕೇ ಇಲ್ಲ. ಇವರು ಗೃಹ ಸಚಿವರಾಗಿರಲಿ ಇನ್ನೊಬ್ಬರಾಗಿರಲಿ ಕೇಳಿದ್ರೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಬಹಳಷ್ಟು ಬಾರಿ ಹೇಳಿದ್ದಾರೆ. ಮತ್ತು ಕೋರ್ಟ್ನಲ್ಲೇ ಅದು ವರ್ಡಿಕ್ಟ್ ಬಂದಿದೆ, ಈ ಗುರುದಕ್ಷಿಣೆಗೆಲ್ಲ ಟ್ಯಾಕ್ಸು ಮತ್ತೊಂದು ಕಟ್ಟಬೇಕಾಗಿಲ್ಲ ಅಂತ. ಹಾಗೆ ಈಗ ಏನೇನು ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಕೇಳ್ತಿದ್ದಾರಲ್ಲ, ಇದೆಲ್ಲ ಹೊಸದೇನೂ ಅಲ್ಲ, ಹಳೆ ಕಾಲದಿಂದ ಇವರು ಕೇಳ್ಕೊಂಡು ಬಂದಿರೋದೆ. ಬಟ್ ನೆಹರು ಅವ್ರ ಕಾಲದಿಂದ, ಇಂದಿರಾ ಗಾಂಧಿ ಅವ್ರ ಕಾಲದಿಂದ, ಮನಮೋಹನ್ ಸಿಂಗ್ ಅವ್ರ ಕಾಲದಿಂದನೂ ರಿಜಿಸ್ಟ್ರೇಷನ್ ಮಾಡಿಸಿ ಅಂತ ಯಾರೂ ಹೇಳಿಲ್ಲ RSSಗೆ. ಬದಲಾಗಿ ಸೈದ್ಧಾಂತಿಕ ವ್ಯತ್ಯಾಸದಿಂದ ಬ್ಯಾನ್ ಮಾಡೋದು, ಕ್ರಮ ಕೈಗೊಳ್ಳೋದು ಅಂಥದ್ದಾಗಿದೆ. ಆದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಯಾಕೆ ಕೇಳ್ತಿಲ್ಲ ಅಂದರೆ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳದೆ ಕಾರ್ಯನಿರ್ವಹಿಸೋದಕ್ಕೆ ಈ ದೇಶದಲ್ಲಿ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಅದು ಯಾಕೆ ಅರ್ಥ ಆಗ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನೋ ಪ್ರಶ್ನೆಯನ್ನೇ ಕೇಳ್ಕೊಂಡು ಬಂದಿದ್ದಾಗಿತ್ತು. ನಾವು ಮಾಡಿಸಲ್ಲ, ಅದೇನು ಮಾಡ್ಕೊಳ್ತೀವೋ ಮಾಡ್ಕೊಳ್ಳಪ್ಪ ಅಂತ ಅಲ್ಲಿ ತನಕ RSS ಸೆಡ್ ಹೊಡೆದಿದೆ. ಯಾರು ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಬೋದು, ಇದುವರೆಗೆ ಮಾಡಿಸಿಲ್ಲ ರಿಜಿಸ್ಟ್ರೇಷನ್, ಇನ್ನು ಮುಂದೆ ಮಾಡಿಸಲ್ಲ ಅಂತ ಮೋಹನ್ ಭಾಗವತ್ ಅವ್ರು ಹೇಳಿದ್ದಾರೆ, BL ಸಂತೋಷ್ ಅವರು ಹೇಳಿದ್ದಾರೆ. ನಿಮ್ಮ ಹತ್ರ ಏನು ಮಾಡೋಕ್ಕಾಗತ್ತೋ ಮಾಡಿ ತೋರಿಸಿ ನಿಮ್ಮ ತಾಕತ್ತನ್ನು ಅಂತ. ಅಷ್ಟರ ಮಟ್ಟಿಗೆ ಓಪನ್ ಚಾಲೆಂಜ್ RSS ಹಾಕಿ ಮುನ್ನುಗ್ತಿದೆ. ಮತ್ತು ಈಗ ಒಂದು ಬಿಲ್ ಪಾಸ್ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಎಲ್ಲ ಆಗ್ತಿದೆಯಲ್ಲ, ಕ್ಯಾಬಿನೆಟಲ್ಲಿ ಪಾಸ್ ಆಗಿದೆ. ಸಾರ್ವಜನಿಕ ಸ್ಥಳಗಳನ್ನು, ಸರ್ಕಾರಿ ಜಾಗಗಳನ್ನು ಬಳಸೋದಾದರೆ ಪರ್ಮಿಷನ್ ಇಲ್ಲದೆ ಬಳಸೋಂಗಿಲ್ಲ ಅಂತ. ಆ ಕಾಯ್ದೆ ಅಂತೂ ತರೋದಕ್ಕೆ ಅಸಾಧ್ಯ ಅಂತಲೇ ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಇದಕ್ಕೂ ಕೂಡ ಯಾವುದೇ ಕಿಮ್ಮತ್ತಿರೋದಿಲ್ಲ. ಯಾಕಂದರೆ ಪಬ್ಲಿಕ್ ಪ್ಲೇಸನ್ನು ಜನ ಯೂಸ್ ಮಾಡಿದೆ, ಇನ್ಯಾರು ಯೂಸ್ ಮಾಡ್ತಾರೆ? 10ಕ್ಕಿಂತ ಹೆಚ್ಚು ಜನ ಸೇರೋದಕ್ಕೆ ಕೋರ್ಟನ್ನು ಕೇಳಿಕೊಂಡು ಅಥವಾ ಸರ್ಕಾರವನ್ನು ಕೇಳಿಕೊಂಡು ಅಥವಾ ಯಾರನ್ನೋ ಪರ್ಮಿಷನ್ ತೊಗೊಂಡು ಅಧಿಕಾರಿಗಳನ್ನು ಕೇಳಿಕೊಂಡು ಸೇರಬೇಕು ಅಂದರೆ ಹೆಂಗೆ? ಈ ಸಮಾಜದಲ್ಲಿ ಉಸಿರಾಡೋದು ಹೆಂಗೆ, ಬದುಕೋದು ಹೆಂಗೆ? 10 ಜನ ಲಾಫಿಂಗ್ ಕ್ಲಬ್ ಮಾಡೋದು, ಎಕ್ಸಸೈಸ್ ಮಾಡೋದು, ಪಿಕ್ನಿಕ್ ಮಾಡೋದು, ಎಲ್ಲದಕ್ಕೂ ಪ್ರಿಯಾಂಕ್ ಖರ್ಗೆ ಅವ್ರು ಪರ್ಮಿಷನ್ ತೊಗೊಳಂಗಾಗತ್ತೆ. ಆಮೇಲೆ ಪರ್ಟಿಕ್ಯುಲರಾಗಿ ಹೇಳಬೇಕಲ್ಲ, ಅವರು ಏನಾದರೂ ಒಂದು ಕಾರ್ಯಕ್ರಮ ಮಾಡುವಾಗ ಸಂಘದವರು ಅಥವಾ ಶಾಖೆ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದು ಮಾಡ್ತಾರೆ, ಏನು ಬೇಕಾದರೂ ಒಂದು ಶಾಂತಿಯುತವಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಸಮಾಜ ಮತ್ತು ಈ ಕಾನೂನು. ಅದು ಹೆಂಗೆ ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು? ಕೋರ್ಟೇ ಹೇಳಿದೆ ಪಬ್ಲಿಕ್ ಪ್ಲೇಸು, ಪಬ್ಲಿಕ್ ರೋಡು, ಪಬ್ಲಿಕ್ ಪಾರ್ಕು, ಪಬ್ಲಿಕ್ ಏರಿಯಾಗಳು ಇಂಥದ್ದಕ್ಕೆ ಇರೋದು, ಇನ್ನೇನಕ್ಕಿರೋದು ಅಂತ ಕೋರ್ಟ್ ಚೀಮಾರಿ ಹಾಕಿ ಕಳೆದ ವರ್ಷ ಆಯ್ತಲ್ಲ ಜಟಾಪಟಿ, ಆಗ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತು. ಇವರು ತಡೆ ಹಿಡ್ಕೊಂಡು ಕೂತಿದ್ದನ್ನ. ಇಷ್ಟೆಲ್ಲ ಆದಮೇಲೂ ಪ್ರಿಯಾಂಕ್ ಖರ್ಗೆ ಅವರು ಹಠ ಬಿಡ್ತಿಲ್ಲ. ಕಾರಣ ಇಷ್ಟೇ, ಅವ್ರಿಗೆ ಇದರಿಂದಾಗಿ ಜಾಸ್ತಿ ನೇಮ್ ಆ್ಯಂಡ್ ಫೇಮ್ ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ. ಸರ್ಕಾರದಲ್ಲೂ ಅಂಥದ್ದೇನು ದೊಡ್ಡ ಬಲ ಅವ್ರಿಗೆ ಸಿಗ್ತಿಲ್ಲ, ಯಾರು ಹೆಚ್ಚಿನ ಪ್ರಮಾಣದಲ್ಲಿ ವಹಿಸ್ಕೊಂಡು ಮಾತಾಡ್ತಿಲ್ಲ. ದೊಡ್ಡ ಖರ್ಗೆ ಅವ್ರ ಮಗ, SSC ಅಧ್ಯಕ್ಷರ ಮಗ ಅನ್ನೋ ಕಾರಣಕ್ಕೆ ಇವರು ಪ್ರತಿಷ್ಠೆಗೆ ಮಣ್ಣು ಬೀಳಬಾರ್ದು ಅಂತ ಸಪೋರ್ಟ್ ಒಂದು ಸ್ವಲ್ಪ ಪಕ್ಷದಿಂದ ಸಿಗ್ತಿದೆಯೇನೋ, ಅದಕ್ಕೆ ಬಿಲ್ಲೆಲ್ಲ ತರ್ತೀವಿ ಅಂತ ಕ್ಯಾಬಿನೆಟ್ ಚರ್ಚೆ ತನಕ ಇದು ಹೋಗಿದ್ದು ಬಿಟ್ಟರೆ ಇದನ್ನು ಏನೂ ಮಾಡೋಕ್ಕಾಗಲ್ಲ ಅಂತ BJP ಅಟ್ಯಾಕ್ ಮಾಡ್ತಿರೋದು. ಈ ಸಮಯದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರೇ ಉತ್ತರ ಕೊಟ್ಟು ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಜ್ಞಾನೇಂದ್ರ ಕುಮಾರ್ KPSC ತಲೆ ತಪ್ಪಿಸ್ಕೊಂಡು ಹೋಗಿರುವಂಥ ಅಧಿಕಾರಿ ತನಗೆ ಹೇಳೋಗಿದ್ದಾನೆ, ರಜೆ ಕೇಳಿದ್ದಾರೆ ಅಂತ ಹೇಳಿ ನೆಕ್ಸ್ಟ್ ಡೇ ಒಂದು ಹೇಳ್ತಾರೆ, ಅದಾದಮೇಲೆ ಒಂದು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಏನು ಮಾಹಿತಿ ಸಿಗ್ತಿಲ್ಲ.
ಮತ್ತು ಸಂಪರ್ಕಕ್ಕೆ ಸಿಗ್ತಿಲ್ಲ, ಇನ್ವೆಸ್ಟಿಗೇಷನ್ ನಡೀತಿದೆ, ಆಮೇಲೆ ಪ್ಲೇಟ್ ಚೇಂಜ್ ಆಗುತ್ತೆ. ಹಾಗಾದರೆ ಇಂತಹ ಒಬ್ಬ ತಪ್ಪಿಸ್ಕೊಂಡು ಹೋಗಿರೋ ಅಧಿಕಾರಿ ಬಗ್ಗೆ ಬೇರೆ ಎಲ್ಲ ಕೆಲಸ ಬಿಟ್ಟು ಅಷ್ಟು ಅರ್ಜೆಂಟಲ್ಲಿ ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕಿತ್ತು ಅನ್ನೋ ಪ್ರಶ್ನೆ ಬಂತು. ಇನ್ನ ಯಾವುದೇ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗ್ಲಿ ಅಥವಾ ಬೇರೆಯವ್ರು ಯಾರನ್ನ ಆಗ್ಲಿ ಲಾಡ್ಜ್ ಮಾಡಿಲ್ಲ. ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಲೀವಿಗೆ ಅಪ್ಲಿಕೇಶನ್ ಹಾಕಿದೆ ಮತ್ತೆ ತಿಳಿಸೂ ಇದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರ್ ಇರೋದ್ರಿಂದ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ನಾಳೆ ಬರ್ತಾರಾ ನಾಡಿದ್ದು ಬರ್ತಾರಾ ಅದು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಸಾಂದರ್ಭಿಕವಾಗಿರುವಂಥ ಈ ಸಂದರ್ಭಗಳು ನೋಡಿದ್ರೆ ಖಂಡಿತವಾಗೂ ಅನುಮಾನಾಸ್ಪದ ಮಾಡಿಕೊಡ್ತೇವೆ. ಯಾಕೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಬಂದ್ರಿ ಅಂತ. ಈಗ ಅದಾದಮೇಲೆ ಮತ್ತೊಬ್ಬ ಸದಸ್ಯೆ ಕೂಡ ತಲೆ ತಪ್ಪಿಸ್ಕೊಂಡು ಎಲ್ಲ ಗಂಟು ಮುಂಟೆ ಕಟ್ಕೊಂಡು ಓಡೋಗಿರೋದು, ಇಂಥದ್ದೆಲ್ಲ ನಡೀತಿರುವಾಗ ಗೃಹ ಸಚಿವರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡ್ರು ಒಳ್ಳೆಯದು, RSS ಬಗ್ಗೆ BJP ಬಗ್ಗೆ ಬಿಟ್ಟು ಅಂತ ಸಲಹೆ ಕೊಡ್ತಾ ಇದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.